ಮತ್ತೆ 24ನೇ ಕೋಣೆಗೆ ಉಳಿದಿರೋ ಅರ್ಧ ಗೋದಾಮನ್ನು ಹಾಕಲಾಗಿದೆ. ಮತ್ತೆ 25ನೇ ಕೋಣೆಗೆ ಒಂದು ಅಂತಿಮ ಗೋದಾಮಿದೆ, ಅದನ್ನು ಖಾಲಿ ಮಾಡಿದೆ. ಹೇ ಭಗವಂತ, ಪ್ರಭುಗಳೇ, ಈ 25ನೇ ಕೋಣೆಗಾಗಿ ನಿಮ್ಮ ಕೊನೆಯ ಗೋದಾಮೇನಿತ್ತು ಅದು ಖಾಲಿಯಾಗಿದೆ. ಈಗ 26ನೇ ಕೋಣೆಗೆ 3,35,54,432 ಧಾನ್ಯದ ಅವಶ್ಯಕತೆ ಬೇಕಾಗಿದೆ. ಹಾಗೆ 27ನೇ ಕೋಣೆಗೆ 6,28,08,864 ಧಾನ್ಯ. 28ನೇ ಕೋಣೆಗೆ 13,42,17,728 ಮತ್ತೆ 29ನೇ ಕೋಣೆಗೆ 24,84,35,444. 30ನೇ ಕೋಣೆಗೆ 53,69,70,912 ಧಾನ್ಯ ಮಾತ್ರ. ಮಂತ್ರಿಗಳೇ, ಅಕ್ಕಪಕ್ಕದ ಸಮಸ್ತ ರಾಜ್ಯದ ಅಕ್ಕಿಯನ್ನು ಕ್ರಯ ಮಾಡಿ ತನ್ನಿರಿ, ಎಲ್ಲವನ್ನು ತೆಗೆದುಕೊಳ್ಳುತ್ತೇವೆ. ದನ ಮಾತನಾಡುತ್ತೆ. ಸ್ವಾಮಿ, ಸ್ವಲ್ಪ ಶಾಂತರಾಗಿ ನೀವು ಯೋಚಿಸಿ. ಈ ಎಲ್ಲ ರಾಜ್ಯದ ಅಕ್ಕಿಯಷ್ಟೇ ಅಲ್ಲ, ಪೂರ್ಣ ಭಾರತದ ಅಕ್ಕಿ. ನೀವೀಗ ಪೂರ್ಣ ಭಾರತ ದೇಶದ ಮುಂದಿನ 10 ವರ್ಷದ ಅಕ್ಕಿಯ ರಾಶಿಯನ್ನು ಕ್ರಯ ಮಾಡಿ ತಂದರೂ ಸಹ 38ನೇ ಕೋಣೆಗೆ ಬಹುಶಃ ಸೇರಬಹುದೇನೋ. 26 ಕೋಣೆಗಳು ಇನ್ನೂ ಶೇಷವಿರುತ್ತದೆ. ನಿಮ್ಮ ಸಂಪೂರ್ಣ ಸಂಪತ್ತು ಅಷ್ಟು ಅಕ್ಕಿಯನ್ನು ಕ್ರಯ ಮಾಡಲು ಸಾಧ್ಯವಿಲ್ಲ ಪ್ರಭು. ಹೇ ಭಗವಂತ, 32ನೇ ಕೋಣೆಗೆ ಸೇರ್ತಾ ಸೇರ್ತಾ ನೀವು ಸ್ವಯಂ ಭಿಕ್ಷುಕರಾಗ್ತೀರಾ ಪ್ರಭು. ಭಗವಂತನ ಕೃಪೆ. ಇದರಲ್ಲಿ ಭಗವಂತನ ಕೃಪೆ ಏನಿದೆ ಮಂತ್ರಿಗಳೇ? ನೀವೇನು ಹೇಳ್ತಿದ್ದೀರಾ? ನಾವು ಯಾವುದೇ ಕಾರಣಕ್ಕೂ ಪರಾಜಯ ಸ್ವೀಕಾರ ಮಾಡುವುದಿಲ್ಲ. ಪ್ರಭು, ಇನ್ನು ಹೇಳೋದಿದೆ ಕೇಳಿ. 32ನೇ ಕೋಣೆಗೆ ಸೇರ್ತಾ ಸೇರ್ತಾ 2 ಅರಬ್ 14,84,83,648 ಧಾನ್ಯ ಮತ್ತು 35ನೇ ಕೋಣೆಗಂತೂ 1 ಅರಬ್ಗಿಂತ ಅಧಿಕ. 38 ಕೋಣೆಗೆ 10 ಅರಬ್, 41 ಕೋಣೆಗೆ 1 ನೀಮ್ ಮತ್ತು 48ನೇ ಕೋಣೆಗೆ 1 ಪದ್ಮಕ್ಕಿಂತ ಎಷ್ಟೋ ಅಧಿಕ ಅವಶ್ಯಕತೆ ಆಗುತ್ತದೆ. ಪ್ರಭು, 51ನೇ ಕೋಣೆಗೆ 1 ಶಂಖ ಅಕ್ಕಿ ಬೇಕು. 58ನೇ ಕೋಣೆಗೆ ಮಹಾಶಂಖ. ಅದರ ನಂತರ ಗಣಿತದ ಎಲ್ಲ ಗಣನೆ ಸಮಾಪ್ತಿಯಾಗುತ್ತದೆ ಪ್ರಭು. ನಂತರ 64 ಕೋಣೆಗೆ ತಲುಪುವುದಾದರೂ ಹೇಗೆ? ಅದು ಈಗ ಅರ್ಥವಾಯಿತು ಪ್ರಭು. ತುಂಬಾ ತಡವಾಗಿ ಅರ್ಥ ಮಾಡ್ಕೊಂಡ್ರಿ. ನಾನು ಎಷ್ಟು ಅರ್ಥ ಮಾಡಿಸಲು ಪ್ರಯತ್ನ ಪಟ್ಟೆ, ಸ್ವಾಮಿ ಕೇಳಿ ಅಂತ, ಆದ್ರೆ ನೀವು ಕೇಳಲೇ ಇಲ್ಲ. ಎಲ್ಲವೂ ಭಗವಂತನ ಕೃಪೆ ಮಂತ್ರಿಗಳೇ. ಹೇ ಭಗವಂತ, ಇಷ್ಟೆಲ್ಲ ಕೃಪೆ ಪಂಡಿತ ರಾಮಕೃಷ್ಣನ ಮೇಲೇಕೆ, ನಮ್ಮ ಮೇಲೇಕಿಲ್ಲ. ನೀವು ನಮ್ಮನ್ನ ಸಿಕ್ಕಾಕಿಸಿದ್ರಿ ಪಂಡಿತ ರಾಮಕೃಷ್ಣ. ಈ ಜಾಲವನ್ನ ನೀವು ತುಂಬಾ ಚಾಲಾಕಿನಿಂದ ಎಣೆದಿದ್ದೀರಿ. ನಾನಂತೂ ನಿಮಗೆ ಅವಕಾಶ ನೀಡಿದ್ದೆ ಧನಂಜಯರೇ, ಆದ್ರೆ ಈಗ ನೀವು ಆಣೆ ಮಾಡಿದ್ದೀರಾ, ಅದು ನಿಮ್ಮ ಮೊಮ್ಮಗನ ಮೇಲೆ. ಬಾಕಿ ಇರೋ ಶೇಷ ಕೋಣೆಗಳನ್ನ ತುಂಬಲೇಬೇಕಲ್ವಾ? ಸ್ವಾಮಿ, ಈ ಕಾರ್ಯವಂತೂ ಅಸಂಭವ. ಈ ಚತುರ ಮತ್ತು ಬುದ್ಧಿವಂತ ಪಂಡಿತ ರಾಮಕೃಷ್ಣರೇ,
ನಿಮ್ಮನ್ನು ತನ್ನ ಬುದ್ಧಿವಂತಿಕೆಯ ಬಲದಿಂದ ಸಿಕ್ಕಿ ಹಾಕಿಸಿದ್ದಾನೆ. ಧನಂಜಯ ಮಹಾಶಯ, ನೀವು ಹೇಳ್ತೀರಲ್ವಾ ಹಣ ಮಾತನಾಡುತ್ತೆ ಅಂತ. ಆದರೆ ಸ್ಮರಣೆ ಇರಲಿ, ಯಾವತ್ತೂ ತಪ್ಪಾಗಿಯೂ ಯಾವ ಬ್ರಾಹ್ಮಣನ ಹಸಿವಿನ ಉಪಹಾಸ್ಯ ಮಾಡಬೇಡಿ. ಒಂದು ವೇಳೆ ಪ್ರೇಮ ಮತ್ತು ಆಧಾರದಿಂದ ನೀಡಿದ್ರೆ ಅಕ್ಕಿಯ ಒಂದು ಧಾನ್ಯದಿಂದ ಅವನ ಹಸುವು ಶಾಂತವಾಗುತ್ತೆ. ಇಲ್ಲವಾದ್ರೆ ಬ್ರಹ್ಮಾಂಡದ ಎಲ್ಲಾ ಭೋಜನ ಕೂಡ ಕಡಿಮೆಯಾಗುತ್ತೆ. ಇದಂತೂ ಸತ್ಯವೇ ಸ್ವಾಮಿ, ಈ ಬೇಡಿಕೆಯನ್ನು ಈಡೇರಿಸುವುದು ಸಂಭವವಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ರಭು. ನಮಗೆ ಎಲ್ಲವೂ ಅರ್ಥವಾಯಿತು. ನಮಗೆ ಇವಾಗ ತಿಳಿಯಿತು ಏನು ಮಾಡಬೇಕೆಂದು. ಮಹಾರಾಜ, ಮಹಾರಾಜ, ನಾವು ಬಂದ್ಬಿಟ್ವು ಮಹಾರಾಜ. ಇಲ್ಲಿ ನೋಡಿ, ನಾವ್ ಯಾರನ್ನು ಕರ್ಕೊಂಡು ಬರ್ತಿದೀವಿ. ಮಹಾಮಂತ್ರಿಗಳೇ, ಮಹಾರಾಜ, ಈಗ ನಾವು ನೋಡುತ್ತಿರುವುದು ಸತ್ಯವೇ? ಹೌದು ಹೌದು ಮಹಾರಾಜ. ಇಲ್ಲಿ ನೋಡಿ, ನಾವ್ ಯಾರನ್ನು ಕರ್ಕೊಂಡು ಬಂದಿದೀವಿ ನೋಡಿ ಮಹಾರಾಜ. ಮಹಾರಾಜ, ನೀವೇ ನೋಡಿ, ನಿಮ್ಮ ಸಮಕ್ಷ ಯಾರನ್ನ ಕರೆತಂದಿದ್ದೇವೆ. ಹೇಳಿ, ನೀವೇನ್ ಮಹಾರಾಜಗೆ ಹೇಳಬೇಕೋ ಹೇಳಿ. ಕ್ಷಮಿಸಿ ಮಹಾರಾಜ, ಘೋರ ಪಾಪವಾಗಿದೆ ನಮ್ಮಿಂದ. ಶ್ರೀಕೃಷ್ಣ ದೇವರಾಯರೇ, ತುಂಬ ದೊಡ್ಡ ತಪ್ಪಾಗಿದೆ ನಮ್ಮಿಂದ. ನಾವಂತೂ ಈಗ ನಿಮ್ಮಲ್ಲಿ ಕ್ಷಮೆ ಕೇಳಲು ಯೋಗ್ಯರಲ್ಲ. ನಿಮ್ಮ ಹೃದಯ ತುಂಬ ವಿಶಾಲವಾಗಿದೆ. ನೀವು ನಮ್ಮನ್ನು ಕ್ಷಮಿಸ್ಬಿಡಿ. ನಮಗೆ ಪಶ್ಚಾತ್ತಾಪವಿದೆ. ಕ್ಷಮಿಸ್ಬಿಡಿ ಮಹಾರಾಜ. ಧನಂಜಯ ಮಹೋದಯರೇ, ನೀವು ಮಾತೆ ಕಾಳಿಯ ಅಪರಾಧಿ, ಕ್ಷಮೆಗೆ ಪಾತ್ರರಲ್ಲ. ನಾವು ಮಾತೆಯ ಸಮಕ್ಷ ನಮ್ಮ ಅಪರಾಧ ಸ್ವೀಕಾರ ಮಾಡ್ತೇವೆ. ನಾವು ಶಪಥ ಮಾಡಿ ಹೇಳುತ್ತಿದ್ದೇವೆ, ಜೀವನ ಪರ್ಯಂತ ಇಂಥ ಪಾಪವನ್ನು ಮಾಡುವುದಿಲ್ಲ. ನಾವು ಅತ್ಯಂತ ಕ್ಷುದ್ರ ಪ್ರಾಣಿ. ನಮ್ಮ ಪ್ರಾಯಶ್ಚಿತ್ತ ಸ್ವರೂಪ ಒಂದು ತುಚ್ಛ ಉಡುಗೊರೆ ನೀವು ಸ್ವೀಕಾರ ಮಾಡಿ. 10 ಲಕ್ಷ ಸ್ವರ್ಣ ಮುದ್ರೆಗಳು, ಮುತ್ತು ರತ್ನ, ನಮ್ಮ ಸಂಪತ್ತಿನ ಒಂದು ಭಾಗ ನಿಮಗೆ. ಇದನ್ನು ನೀವು ಸ್ವೀಕಾರ ಮಾಡಿದರೆ ಈ ಪಾಪದ ಭಾರ ನಮ್ಮ ಹೃದಯದಿಂದ ಸ್ವಲ್ಪ ಕಡಿಮೆಯಾಗುತ್ತದೆ. ಮಹಾರಾಜ, ನಮ್ಮ ಬಹಳಷ್ಟು ಪ್ರಯತ್ನದ ನಂತರ ಇವರ ಹೃದಯ ಪರಿವರ್ತನೆಯಾಗಿದೆ. ಇವರು ಒಳ್ಳೆಯ ಮಾರ್ಗ ಹಿಡಿದಿದ್ದಾರೆ ಮತ್ತು ಒಳ್ಳೆ ವ್ಯಕ್ತಿಯ ಮಾನ ಇರಿಸುವುದಕ್ಕೆ ಇವರು ನೀಡುವ ಉಡುಗೊರೆಯನ್ನು ಸ್ವೀಕಾರ ಮಾಡಬೇಕು. ಏಕೆ ಯುದ್ಧದ ವಿಚಾರ ತ್ಯಾಗ ಮಾಡಿರುವರಾ ನೀವು? ಧನಂಜಯ ಮಹೋದಯ, ಅತ್ಯಂತ ಅಭಿಮಾನವಿತ್ತು ನಿಮಗೆ ನಿಮ್ಮ ಸೇನೆಯ ಮೇಲೆ, ಸೇನಾ ಬಲದ ಮೇಲೆ. ಎಷ್ಟು ರಾಜರು, ಎಷ್ಟು ಸುಲ್ತಾನರು, ಏನಾಯಿತು? ಮಹಾರಾಜ, ಇದೆಲ್ಲವೂ ತೋರ್ಪಡಿಕೆ. ನಿಮ್ಮ ಈ ಜನರ ಸಾಹಸದ ಎದುರು ನಮ್ಮ ಶಕ್ತಿ ತುಂಬಾ ಚಿಕ್ಕದು. ನೀವು ಇಷ್ಟು ದೊಡ್ಡ ಸೈನ್ಯದ ಶಕ್ತಿಯ ಜೊತೆಗೆ ಬರುವ ಅವಶ್ಯಕತೆಯೇ ಇರಲಿಲ್ಲ. ಏಕೆಂದರೆ ನಮ್ಮನ್ನು ಪರಾಜಯಗೊಳಿಸುವುದಕ್ಕೆ ನಿಮ್ಮ ವಿಜಯನಗರ ಸಾಮ್ರಾಜ್ಯದ ಶೋಭೆ, ಬುದ್ಧಿವಂತ ಇವರ ತಲೆ ಮೇಲಿದೆ. ಕಾಳಿಮಾತೆಯ ವರದಾನ, ಪಂಡಿತ ರಾಮಕೃಷ್ಣರೇ ಸಾಕು. ನಮ್ಮ ಯೋಗದಾನವೇ ಮರೆತು ಹೋದ್ರ? ನನ್ನದೊಂದು ವಿನಂತಿ ಮಹಾರಾಜ, ಧನಂಜಯ ಅವರನ್ನು ಕ್ಷಮಿಸ್ಬಿಡಿ ಮತ್ತು ನಾವು ಮಾತೆ ಆಭರಣ ಪಡೆದು ಹಿಂತಿರುಗೋಣ. ಪಂಡಿತ ರಾಮಕೃಷ್ಣ, ನಮಗೆ ವಿಶ್ವಾಸವಾಗುತ್ತಿಲ್ಲ. ನೀವು ನಮ್ಮಲ್ಲಿ ಆಗ್ರಹ ಮಾಡುತ್ತಿದ್ದೀರಾ ನಾವು ಇವನನ್ನು ಕ್ಷಮಿಸಲೆಂದು. ಮಹಾರಾಜ, ಯಾರ ನೇತ್ರ ಪಶ್ಚಾತ್ತಾಪದಿಂದ ತೆರೆಯುತ್ತದೆಯೋ ಅವರ ಹೃದಯದಲ್ಲಿ ಕರುಣೆ ಮತ್ತು ಕ್ಷಮೆಯ ಅತಿರಿಕ್ತ ಬೇರೇನೂ ಇರೋದಿಲ್ಲ. ಧನಂಜಯ ಅವರಿಗೆ ಅವರ ತಪ್ಪು ಸ್ವೀಕಾರವಿದೆ ಮತ್ತು ಇವರು ಹೃದಯದಿಂದ ಪ್ರಾಯಶ್ಚಿತ್ತ ಪಡ್ತಿದ್ದಾರೆ. ಧನಂಜಯ ಮಹೋದಯ, ಇದು ಮೊದಲ ಬಾರಿಯಾಗಿದೆ ಮತ್ತು ಬಯಸುತ್ತೇವೆ ಇದು ಕೊನೆಯ ಬಾರಿ ಆಗಲೆಂದು. ಏಕೆಂದರೆ ಇಂದಿನ ನಂತರ ಇಂತಹ ದುಸ್ಸಾಹಸ ಮಾಡಿದರೆ ಆಗ ಈ ಖಡ್ಗ ಮಯಾನಿನಲ್ಲಿ ಹೋಗುವುದಿಲ್ಲ.
ನಾವು ಇವರನ್ನು ಕ್ಷಮಿಸಿದ್ದೇವೆ, ನಿಮಗಲ್ಲ. ನಿಮಗೆ ದಂಡನೆ ನೀಡುವುದು ಇನ್ನೂ ಉಳಿದಿದೆ. ಓಂ ಗಣಗಣಪತಿಯೇ ನಮಃ ಸ್ವಾಹ. ಓಂ ಗುರುವಾಯ ನಮಃ ಸ್ವಾಹ. ತಾಯಿ, ನಿನ್ನ ಶೃಂಗಾರ ಪುನಃ ಪ್ರಾಪ್ತಿಯಾಯಿತು. ಯುದ್ಧ ರದ್ದಾಯಿತು. ವಿಜಯನಗರದ ಗೌರವ ಪುನಃ ಸ್ಥಾಪಿತವಾಯಿತು. ನನ್ನ ಜೀವನ ಸಫಲವಾಯಿತು ತಾಯಿ. ಇದೇ ರೀತಿ ನಿನ್ನ ಕೃಪೆ ದೃಷ್ಟಿ ಇರಿಸು ನಮ್ಮಲ್ಲಿ. ನಿಮಗೆ ಈ ಪ್ರಕಾರ ಧನಂಜಯನ ಹತ್ತಿರ ಹೋಗಿದ್ದಕ್ಕೆ ದಂಡನೆ ನೀಡುವುದು ಉಳಿದಿದೆ ಪಂಡಿತ ರಾಮಕೃಷ್ಣ. ದಂಡನೆಯಂತೂ ಅವಶ್ಯ ಸಿಗುತ್ತದೆ. ಯುದ್ಧವೂ ಸಮಾಪ್ತಿ ಆಯಿತು. ಆ ಧನಂಜಯನಿಗೂ ಅರ್ಥವಾಯಿತು. ಆದ್ರೆ ಎಷ್ಟು ದಿನ ಕಳೆಯಿತು, ಇಲ್ಲಿಯವರೆಗೂ ನೀನು ಭೋಜನ ಕೂಡ ಮಾಡಿಲ್ಲ. ಹಾ ಬಂತು, ಮಾತೆಯ ಗೌರವ ಹಿಂದಿರುಗಿ ಬಂತು. ಈ ತೃಪ್ತಿಯ ಸಮಕ್ಷ ಇನ್ಯಾವ ತೃಪ್ತಿ ಬೇಕು? ಪ್ರಸನ್ನತೆಯ ಕಾರಣ ಹಸುವಂತೂ ನಾನು ಮರೆತು ಹೋಗಿದ್ದೇನೆ. ಅಯ್ಯೋ ನೋಡಿ, ಯಾರು ಬರ್ತಿದ್ದಾರೆ ಅಂತ. ಯಾರು? ಮಹಾರಾಜ. ಪಂಡಿತ ರಾಮಕೃಷ್ಣ, ನಿಮಗೇನು ಪ್ರತೀತಿ ಆಗುತ್ತಿದೆ? ನಾವು ನಿಮ್ಮ ದಂಡನೆಯ ವಿಚಾರದ ಬಗ್ಗೆ ಮರೆತಿದ್ದೇವೆಂದೇ. ಇಲ್ಲ ಇಲ್ಲ ಮಹಾರಾಜ, ನೀವು ಇಲ್ಲಿ ನಮ್ಮ ಹತ್ತಿರ ಕುಳಿತುಕೊಳ್ಳಿ. ಸರಿ ಸರಿ ಮಹಾರಾಜ. ಅಲ್ಲಿ ಅಲ್ಲ, ಇಲ್ಲೇ. ಅಲ್ಲೇ? ಶೀಘ್ರವಾಗಿ ಆಗ್ಲಿ ಮಹಾರಾಜ. ಮಾತೆಯ ಇಂತಹ ದೊಡ್ಡ ಭಕ್ತನನ್ನು ಉಪವಾಸವಿಡುವ ಪಾಪ ನಾವು ಮಾಡುವುದಿಲ್ಲ ಪಂಡಿತ ರಾಮಕೃಷ್ಣ. ಈ ಭೋಜನ ನೀವು ಗ್ರಹಣ ಮಾಡಲೇಬೇಕು, ನಮ್ಮ ಕೈಯಾರೆ. ದಂಡನೆಯ ಸ್ವರೂಪ. ಮಹಾರಾಜ ನಿಶ್ಚಿಂತರಾಗಿರಿ. ಈ ಭೋಜನವನ್ನು ಮಹಾರಾಣಿ ತಿರುಮಲಾಂಬ ತಯಾರಿಸಿಲ್ಲ. ಶಾಂತಿ. ಎತ್ಕೊಳ್ಳಿ. ಏನ್ ಎತ್ಕೊಳ್ಳಿ ಶಾರದಾ? ಪಾಯಸ ಎತ್ಕೊಳ್ಳಿ, ನೀವೇ ತಿನ್ನಿ. ಮಹಾರಾಜರ ಕೈಯಿಂದಲೇ ತಿಂತೀರಾ ಹೇಗೆ? ಒಂದು ಪ್ರಶ್ನೆ ಉದ್ಭವವಾಗುತ್ತಿದೆ ರಾಮಕೃಷ್ಣ. ಹೇಳಿ ಮಹಾರಾಜ. ಮಾತೆಯ ಆಭೂಷಣ ಕುಶಲವಾಗಿ ವಿಜಯನಗರ ರಾಜ್ಯಕ್ಕೆ ಪುನಃ ಬಂದಿವೆ. ಯಾವುದೇ ತರಹದ ರಕ್ತಪಾತವಿಲ್ಲದೆ, ಯಾವುದೇ ಯುದ್ಧವಿಲ್ಲದೆ, ಮತ್ತು ಇದು ಕೇವಲ ಹಾಗೂ ಕೇವಲ ನಿಮ್ಮ ಬುದ್ಧಿವಂತಿಕೆಯ ಕಾರಣದಿಂದ ಆಗಿದೆ. ಅದರ ನಂತರವೂ ಇವತ್ತು ನೀವು ಮಹಾಪೂಜೆಯಲ್ಲಿ ಒಬ್ಬರೇ ಏಕೆ ಕೋಣೆಯಲ್ಲಿ ನಿಂತಿದ್ದೀರಿ? ಹೇಗೆ ಅನಿಸ್ತಂದ್ರೆ ಮಹಾರಾಜ ನನ್ನ ಮೇಲೆ ಕೋಪಗೊಂಡಿದ್ದಾರೆಂದು. ಕೋಪವೇ? ತಪ್ಪು ಉತ್ತರ. ಪಂಡಿತ ರಾಮಕೃಷ್ಣರು ತಪ್ಪು ಉತ್ತರ ನೀಡಿದ್ದಾರೆ. ನೀವು ನಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವ ದುಸ್ಸಾಹಸ ಮಾಡಿದ್ದೀರಾ. ದಂಡನೆಯಂತೂ ನಿಮಗೆ ಸಿಗುತ್ತದೆ. ದಂಡನೆಯ ಸ್ವರೂಪ ನಿಮಗೆ
ನಮ್ಮ ಚದುರಂಗದ 64 ಕೋಣೆಗಳಲ್ಲಿ ಅಕ್ಕಿ ಕಾಳುಗಳನ್ನು ತುಂಬಬೇಕು. ಸಂಭವವೇ? ಹೇ ದೇವಿ ಮಾತೆ, ನಮ್ಮೆಲ್ಲರ ಮೇಲೆ ನಿನ್ನ ಕೃಪೆ ಸದಾ ಇರ್ಲಿ ತಾಯಿ. ನನ್ನ ಕೃಪೆ ಸದಾ ನಿನ್ನ ಮೇಲಿರುತ್ತೆ ರಾಮ. ಅಮ್ಮ, ಮಾ, ಅಲ್ಲಿ ಇಲ್ಲಿ ಏನ್ ನೋಡುತ್ತಿರುವೆ ರಾಮ? ನಾನ್ ನಿನ್ನ ಹೃದಯದಲ್ಲಿದ್ದೇನೆ. ನಿನ್ನ ಮನದಾಳವನ್ನು ಒಮ್ಮೆ ಗಮನಿಸು ರಾಮ. ನಾನು ನಾಳೆ ಪ್ರಾತಃ ಪರಿಶುದ್ಧ ವೇಳೆಯಲ್ಲಿ ನಿನ್ನನ್ನು ಭೇಟಿ ಮಾಡಲು ಬರುತ್ತೇನೆ ರಾಮ. ನಿನಗೆ ನಾನು ಏನೋ ಅರ್ಥ ಮಾಡಿಸುವುದಿದೆ. ಪ್ರಾತಃ ಬ್ರಾಹ್ಮಿ ಮುಹೂರ್ತದಲ್ಲಿ ತಯಾರಾಗಿರು. ಅಮ್ಮ, ನಾನು ಅವಶ್ಯ ಪ್ರಸ್ತುತನಿರ್ತೇನೆ. ಆದ್ರೆ ನೀನು ಖಂಡಿತ ಬರ್ತೀಯಲ್ವಾ? ನಾನೇನ್ ಹೇಳ್ತೀನೋ ಅದು ಅಂತಿಮವಾಗಿರುತ್ತೆ ರಾಮ. ನಾನು ಹೇಳುವುದಕ್ಕೂ ಮಾಡುವುದಕ್ಕೂ ಅಂತರವಿರುವುದಿಲ್ಲ. ಕ್ಷಮಿಸ್ಬಿಡು ತಾಯಿ. ನಾನು ನಿನ್ನ ಕಥನಕ್ಕಲ್ಲ, ನನ್ನ ಭಾಗ್ಯದ ಮೇಲೆ ಸಂದೇಹ ಪಡ್ತಿದ್ದೇನೆ. ನಾನಷ್ಟು ಭಾಗ್ಯಶಾಲಿಯೇ? ನನ್ನ ಕರ್ಮ ಹೀಗಿದೆಯೇ? ತಾಯಿ ಸ್ವಯಂ ನನಗೆ ಅನುಗ್ರಹ ಮಾಡಿ ನನ್ನನ್ನು ಭೇಟಿ ಮಾಡಲು ಬರುವ ಹಾಗೆ? ಅದನ್ನೇ ನಾನು ಸ್ಪಷ್ಟಪಡಿಸುವ ಉದ್ದೇಶವಿದೆ. ಶಾರದಾಳಿಗೆ ಹೇಳು, ಮನೆಯ ಅಂಗಳವನ್ನು ರಂಗೋಲಿಯಿಂದ ಸಿಂಗರಿಸಲು ಮತ್ತು ಪೂಜೆ ಮನೆಯಲ್ಲಿ ಕೂತು ನನ್ನ ಹೆಸರು ಜಪ ಮಾಡಲು. ಮತ್ತೆ ನೀನು ಒಬ್ಬನೇ ಒಂದು ದೀಪವನ್ನು ಪ್ರಜ್ವಲಿತಗೊಳಿಸಿ ರಂಗೋಲಿಯ ಮಧ್ಯದಲ್ಲಿ ಸ್ಥಾಪನೆ ಮಾಡು. ಅವಶ್ಯ ತಾಯಿ, ಅವಶ್ಯ. ನಾನು ಹಾಗೆ ಮಾಡ್ತೇನೆ. ನೆನಪಿರಲಿ ರಾಮ, ದೀಪ ಪ್ರಜ್ವಲಗೊಳಿಸಿ ಒಬ್ಬನೇ ಬರಬೇಕು. ಹಾ ತಾಯಿ. ಶಾರದಾ ಮೊದಲೇ ಪೂಜೆ ಮನೆಯಲ್ಲಿ ಇರ್ತಾಳೆ, ನಾನು ಒಬ್ಬನೇ ಬರ್ತೀನಿ. ಈ ಕದ್ದು ಮುಚ್ಚೆಯ ಏನು? ನನ್ನ ಪುತ್ರ, ನಿನ್ನ ರಾಮ ಯಾವುದೋ ಬೇರೆ ಸ್ತ್ರೀಯೊಂದಿಗೆ ಮಾತಾಡ್ತಿದ್ದಾನೆ. ಹಾ ಅಮ್ಮ, ಮಾತಂತೂ ಇವ್ರಿಗೆ ಮಾತಾಡೋಕ್ ಬರುತ್ತೆ. ಇವ್ರಿಗೆ ಮಾತಾಡಿನೇ ಪೂರ್ತಿ ವಿಶ್ವವನ್ನೇ ತನ್ನ ವಶ ಮಾಡ್ಕೋತಾರೆ ಇವ್ರು. ಅರೇ ಮೂರ್ಖ, ಅವನ ಜೀವನದಲ್ಲಿ ಯಾರೋ ಬೇರೆ ಸ್ತ್ರೀ ಬಂದಿದ್ದಾಳೆ. ಕಿಟಕಿಯಿಂದ ಹೊರಗೆ ನಿಂತ್ಕೊಂಡು ಇವನ್ ಜೊತೆ ಮಾತಾಡ್ತಿದ್ದಾಳೆ. ಏಕಾಂತದಲ್ಲಿ ಬೇಟೆಯಾಗೋ ಮಾತಾಡ್ತಿದ್ದಾರೆ. ಮತ್ತೆ ರಾಮ ಕೂಡ ಒಪ್ಕೋತಿದ್ದಾನೆ. ಅಮ್ಮ, ನನ್ನ ಜೀವನ ಸಫಲವಾಗುತ್ತೆ. ಎಷ್ಟು ಭಾಗ್ಯಶಾಲಿ ನಾನು. ನೋಡಿದ್ರಾ ಹೇಗ್ ನಗ್ತಾ ನಗ್ತಾ ಪ್ರಸನ್ನ ಆಗ್ತಿದ್ದೀರಾ? ಎತ್ಕೊಳ್ಳಿ. ಏನಾಯ್ತು? ಯಾರನ್ನ ಎತ್ಕೊಳ್ಳಿ? ಓ, ಹಾಲಾ ಕೊಡು. ಇಲ್ಲ, ಅವನಿಗೆ ಹೇಳ್ತಿದ್ದೀನಿ. ಹೇ ಭಗವಂತ, ನಮ್ಮನ್ನ ಎತ್ಕೊಳಪ್ಪ. ಇಂಥ ಜೀವನ ಜೀವಿಸೋದ್ರಿಂದ ಏನ್ ಲಾಭ? ಇಲ್ಲಿ ನಮ್ಮ ಒಬ್ನೇ ಒಬ್ಬ ಸ್ವಾಮಿ ಬೇರೆ ಇನ್ನೊಂದ್ ಸ್ತ್ರೀಯ ಬಗ್ಗೆ ಯೋಚಿಸ್ತಾ ಪ್ರಸನ್ನನಾಗ್ತಿದ್ದಾರೆ. ಎರಡನೇ ಅವಳಲ್ಲ ಶಾರದಾ, ಮೂರನೇ ಅವಳು. ಮೂರನೇ ಅವಳ? ಹೇ ಭಗವಂತ, ನಮ್ಮನ್ನೆಲ್ಲ ಇವ್ರನ್ನ ಎತ್ಕೊಳ್ಳಿ. ಅಯ್ಯೋ, ನೀನೇನ್ ಮಾಡಿದೆ? ನಾನು ಒಬ್ರಲ್ಲ ಇಬ್ರಲ್ಲ, ಮೂರನೇ ಅವಳ. ಹಾ ಶಾರದಾ, ನನ್ನ ಜೀವನದಲ್ಲಿ 3 ಜನ ಸ್ತ್ರೀಯರು ಎಲ್ಲಕ್ಕಿಂತ ಅಧಿಕ ಮಹತ್ವಪೂರ್ಣ. ಹಾ, ಮೂರನೇ ಅವಳು ನೀನಲ್ವಾ ನನ್ ಪ್ರಾಣ ಪ್ರಿಯೆ? ನಾನ್ ಮೂರನೇ ಅವಳ? ಮೊದಲನೇ ಅವಳು, ಎರಡನೇ ಅವಳು ಯಾರು ಅದನ್ನ ಹೇಳ್ಬಿಡಿ. ಎರಡನೇ ಅವಳು ಅಲ್ಲಿ ಬಾಗಲ್ ಹತ್ರ ನಿಂತಿರೋಳು. ಅಮ್ಮ ಈಗಷ್ಟೇ ನಿನ್ನನ್ನ ನನ್ನ ಮೇಲೆ ಎತ್ತಿಟ್ಟು ಕಳ್ಸಿದ್ಲಲ್ಲ. ಇವರು ಎರಡನೇ ಅವರ? ಹಾಗಾದ್ರೆ ಮೊದಲನೇವ್ರು ಯಾರು? ಮೊದಲು ಯಾರಂದ್ರೆ ಅವರ ಸ್ಥಾನ ನನ್ನ ಜೀವನದ ಸರ್ವಪ್ರಥಮವಾಗಿರೋರು. ಎಲ್ಲರಿಗಿಂತಲೂ ಮೇಲು. ಯಾವುದೇ ಕಷ್ಟ ವಿಪತ್ತು ಬಂದ್ರೂ ಅವರ ಹೆಸರು ಸರ್ವಪ್ರಥಮ ನನ್ನ ತಲೆ, ಹೃದಯ ಮತ್ತು ಜೀವನದಲ್ಲಿ ಬರುತ್ತೆ. ನನ್ನ, ನಿನ್ನ, ನಮ್ಮೆಲ್ಲರ ತಾಯಿ ದೇವಿ ಮಾತೆ ಮಹಾಕಾಳಿ. ನಾನವಳ ಬಳಿಯೇ ಮಾತನಾಡ್ತಿದ್ದೆ. ನೀವು ನಿಜವಾಗ್ಲೂ ದೇವಿ ಮಾತೆಯೊಂದಿಗೆ ಮಾತಾಡ್ತಿದ್ರಾ? ಹಾ, ನಿಂಗೇನನ್ನಿಸ್ತು? ನಾನು ಯಾವ್ದೋ ಬೇರೆ ಅನ್ಯ ಸ್ತ್ರೀಯರ ಬಗ್ಗೆ ಚರ್ಚೆ ಮಾಡ್ತಿದ್ನಾ? ಹಾ, ಇಷ್ಟೇನ ವಿಶ್ವಾಸ ಇರೋದ್ ನನ್ ಮೇಲೆ? ಹೀಗೆಲ್ಲ ಯೋಚಿಸ್ತೀಯ ನಿನ್ ರಾಮನ್ ಮೇಲೆ? ಇಲ್ಲ ಇಲ್ಲ, ಅದನ್ನ ಅಮ್ಮ ಹೇಳ್ತಿದ್ರು. ಶಬ್ದ ನಮ್ದೆ, ಆದ್ರೆ ವಿಚಾರ ಅಮ್ಮಂದಾಗಿತ್ತಲ್ವಾ? ಶಾರದಾ, ನಾಳೆ ಪ್ರಾತಃ ಕಾಲ ತಾಯಿ ನನ್ನ ಭೇಟಿಯಾಗಕ್ ಬರ್ತಿದ್ದಾಳೆ.
ನೀವು ನಮ್ ಜೊತೆ ಉಪಹಾಸ್ಯ ಮಾಡ್ತಿಲ್ಲ ಅಲ್ವಾ? ಮಾತೆ ನಿಜವಾಗ್ಲೂ ಬರ್ತಾರಾ? ಅದನ್ನ ಮಾತಿಗೆ ನಿರ್ಧಾರ ಮಾಡಕ್ ಬಿಡು. ನಾವು ನಮ್ಮ ಕಡೆಯಿಂದ ಎಲ್ಲಾ ವ್ಯವಸ್ಥೆ ಮಾಡೋಣ. ನಡಿ ನಡಿ ಮಲ್ಗೋಣ. ಪ್ರಾತಃ ಕಾಲ ಎದ್ದೇಳೋದಿದೆ. ಹೇಳೋದಿದೆ, ಸೂರ್ಯೋದಯಕ್ಕೂ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಲ್ಗು. ತಾಯಿ ಅವಶ್ಯ ನನಗೇನೋ ಹೇಳೋದಕ್ ಬಯಸ್ತಿದ್ದಾಳೆ.